ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಇವತ್ತು ನಮ್ಮನೇಲಿ ಒಂದು ಒಳ್ಳೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ತುಂಬ ಖುಷಿಯಾಗಿ ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಂಡು ಆತನು ಮಾಡಿದ ಉಪಕಾರ ಎಲ್ಲ ನೆನೆಸ್ಕೊಂಡು ನಾವು ಈ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಇವನು ನನ್ನ ತಮ್ಮ ಪ್ರೇಮ್, ಇವನು ನನ್ನ ಹಸ್ಬೆಂಡ್ ತಮ್ಮನೂ ಕೂಡ. ಯಾಕಂದರೆ ಇವನ್ನ ಯಾಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ತನ್ನ 30ನೇ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾನೆ. ಈ ಬರ್ಡೇ ಸೆಲೆಬ್ರೇಷನ್ ಇವನು ಹಿಂಗೆ ಮಾಡ್ತಾ ಇದ್ದಾನೆ ಅಂದರೆ ಅದು ದೇವರೇ ಕಾರಣ. ದೇವರು ಎಷ್ಟು ಒಳ್ಳೆಯವನಂದರೆ ನಮ್ಮ ಜೀವಿತದಲ್ಲಿ ಆತನ ಉಪಕಾರ ನಾವು ಎಣಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂತೇನೆಂದರೆ ಇವನ ಹಿಂದಿನ ಜೀವಿತ ನೀವು ನೋಡಿದ್ರೆ ನಂಬಲಿಕ್ಕಿಲ್ಲ. ಅಂಥ ದೊಡ್ಡ ಅದ್ಭುತ ಅವನ ಲೈಫಲ್ಲಿ ದೇವ್ರು ಮಾಡಿದ್ದಾನೆ. ಅವನಿಗೆ ಏನಾಗಿತ್ತಂದರೆ ಇವನಿಗೆ ಬ್ರೈನ್ ಸ್ಟ್ರೋಕ್ ಆಗಿ ರೈಟ್ ಹ್ಯಾಂಡ್ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಅವನು ನೋಡಿ ಹೀಗೆ ಇದ್ದಾನೆ. ಇದು ಅವನ ಫಸ್ಟ್ ಹಿಂದೆ ಇದ್ದ ಫೋಟೋ. ಆಮೇಲೆ ದೇವ್ರು ಈ ರೀತಿ ಅವನ್ನ ಮಾಡಿದ್ದಾನೆ. ಅವನ ಕೈಯಲ್ಲಿ ಬರೀಲಿಕ್ಕೆ ಆಗ್ತಿರಲಿಲ್ಲ, ಬಟ್ ಬೈಕ್ ಓಡಿಸುವಂಗೆ ದೇವ್ರು ಮಾಡಿದ್ದಾನೆ. ಮತ್ತು ಈಗ ಒಂದು ಜಾಬಿಗೆ ಹೋಗ್ತಾ ಇದ್ದಾನೆ. ಅವ್ನು ಒಳ್ಳೆ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ. ತನ್ನ ಸ್ವಂತ ಕೈಯಿಂದ ಅವನು ಊಟ ಕೂಡ ಮಾಡ್ತಿರಲಿಲ್ಲ. ತನ್ನ ಸ್ವಂತ ಕೈಯಿಂದ ಬಟ್ಟೆ ಕೂಡ ಹಾಕೋಕ್ಕೆ ಬರ್ತಿರಲಿಲ್ಲ. ಒಬ್ಬರು ತನ್ನ ಹೆಂಡತಿ ಹೆಲ್ಪ್ ಇಲ್ಲದೆ ಅವನು ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ದೇವರು ಇವತ್ತು ಅವನಿಗೆ ಒಳ್ಳೆ ಲೈಫ್ ಕೊಟ್ಟಿದ್ದಾನೆ. ನಾವು ಎಷ್ಟು ಹ್ಯಾಪಿಯಾಗಿ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅಂದರೆ, ಬೈಬಲಲ್ಲಿ ಒಂದು ವಾಕ್ಯ ಇದೆ, ಆತನು ಸಮಸ್ತ ರೋಗಗಳಿಂದ ನಮ್ಮನ್ನು ವಾಸಿ ಮಾಡ್ತಾನೆ. ನಾ ಹೇಳ್ತೀನಿ, ಏಸು ಈಗಲೂ ನಿತ್ಯ ನಿರಂತರವೂ ಇದ್ದಾನೆ. ಇದಕ್ಕೆ